ನಮಸ್ತೆ ಸಖಿಯರೇ, ಮನೆಯೂಟದಲ್ಲಿ ಇವತ್ತಿನ ವಿಶೇಷ ಸಾಂಪ್ರದಾಯಿಕವಾಗಿ ಮಾಡುವಂತಹ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ. ಈ ಉಪ್ಪಿನಕಾಯಿನ ವಿಶೇಷವಾಗಿ ಚಳಿಗಾಲದಲ್ಲಿ ತಯಾರು ಮಾಡಿ ಇಟ್ಕೊಳ್ಳುವಂತದ್ದು. ಒಂದ್ಸಲ ತಯಾರು ಮಾಡಿ ವರ್ಷದವರೆಗೂ ಕೆಡದಂತೆ ಇಟ್ಕೊಳ್ಬಹುದು. ಇಲ್ಲಿ ಅರ್ಧ ಕೆಜಿಯಷ್ಟು ಬೆಟ್ಟದ ನೆಲ್ಲಿಕಾಯಿನ ತಗೊಂಡಿದ್ದೀನಿ. ಇದನ್ನೊಮ್ಮೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ ಬಿಡೋಣ. ಖರೀದಿ ಮಾಡುವಾಗ ಎಷ್ಟೇ ನೋಡಿ ತಗೊಂಡ್ರು ಕೆಲವು ಸಲ ಅಂಚಲ್ಲಿ ಹಾಳಾಗಿರೋದು ಗೊತ್ತೇ ಆಗಲ್ಲ. ಹೀಗೆ ನೆಲ್ಲಿಕಾಯಿ ಹಾಳಾಗಿದ್ರೆ ಅದನ್ನ ತೆಗೆದ್ಬಿಟ್ಟು ಉಳಿದದ್ದನ್ನ ಉಪ್ಪಿನಕಾಯಿಗೆ ಬಳಸ್ಕೊಳ್ಬಹುದು. ಚೆನ್ನಾಗಿ ತೊಳ್ಕೊಂಡ ನಂತರ ಬಟ್ಟೆ ಮೇಲೆ ಆರ್ ಹಾಕ್ಬೇಕು. ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ ಸ್ವಲ್ಪ ಮಾಕ್ಲಿ ಬೇರು, ಮಾವಿನ ಶುಂಠಿ ಹಾಕಿ ಮಾಡಿದ್ರೆ ಉಪ್ಪಿನಕಾಯಿ ತುಂಬಾನೇ ಚೆನ್ನಾಗಿರುತ್ತೆ. ಇವೆರಡು ಸೇರಿ ಸುಮಾರು 1/4 ಕೆಜಿ ಅಷ್ಟಿದೆ. ಮಣ್ಣು ಧೂಳು ಹೋಗೋ ರೀತಿಯಲ್ಲಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಳೋಣ. ತೊಳ್ಕೊಂಡ ನಂತರ ಮಾಕ್ಲಿ ಬೇರಿನ ಮೇಲ್ಭಾಗದಲ್ಲಿರುವ ಕಂದು ಬಣ್ಣದ ಪದರವನ್ನ ಲಘುವಾಗಿ ಉಜ್ಜಿ ತೆಕ್ಕೊಂಡ್ ಬಿಡೋಣ. ಈ ಕಂದು ಬಣ್ಣದ ಪದರ ಸ್ವಲ್ಪ ಕೂಡ ಇರದೇ ಇರೋ ಹಾಗೆ ತೆಗಿಬೇಕು. ಚಾಕುವಿನಲ್ಲಿ ಲಘುವಾಗಿ ಉಜ್ಜುತ್ತಾ ಇದ್ದ ಹಾಗೆ ಈ ಪದರ ಸುಲಭವಾಗಿ ಬಿಟ್ಕೋತಾ ಇದೆ. ಹೀಗೆ ಪೂರ್ತಿಯಾಗಿ ತೆಕ್ಕೊಂಡ್ ಬಿಡೋಣ. ಇದೇ ರೀತಿ ಮಾವಿನ ಶುಂಠಿಯ ಮೇಲ್ಪದರ ಕೂಡ ತೆಕ್ಕೊಳ್ಬೇಕಾಗತ್ತೆ. ನಂತರ ಇನ್ನೊಂದ್ಸಲ ನೀರಲ್ಲಿ ತೊಳೆದ್ಬಿಟ್ಟು ನೆಲ್ಲಿಕಾಯಿ ಜೊತೆಗೆ ಇವನ್ನೂ ಕೂಡ ತೇವಾಂಶ ಇಲ್ಲದಂತೆ ಆರಿಸ್ಕೋಬೇಕು. ಹತ್ತಿ ಬಟ್ಟೆ ಮೇಲೆ ಹಾಕಿ ಒಮ್ಮೆ ಒರೆಸ್ಬಿಟ್ಟು ಇದನ್ನ 4 ರಿಂದ 5 ಗಂಟೆಗಳ ಕಾಲ ಗಾಳಿಯಲ್ಲಿ ಆರೋದಿಕ್ಕೆ ಬಿಡ್ಬೇಕು. ಇವೆಲ್ಲವನ್ನ ಬಿಸಿಲಲ್ಲಿ ಒಣಗಿ ಹಾಕ್ಬಾರ್ದು, ಗಾಳಿಗೆ ನಿಧಾನವಾಗಿ ಆರೋದಿಕ್ಕೆ ಬಿಡ್ಬೇಕು. ಇವೆಲ್ಲದರ ಜೊತೆಗೆ ಸುಮಾರು 1/4 ಕೆಜಿಯಷ್ಟು ಬಲಿತ ಹುಣಸೆಕಾಯಿಯನ್ನ ತಗೊಂಡಿದ್ದೀನಿ. ಇದು ಸಿಗದಿದ್ರೆ ಹುಣಸೆ ಹಣ್ಣು ಹಾಕಿ ಮಾಡ್ಕೋಬಹುದು. ಈ ಬಲಿತ ಹುಣಸೆಕಾಯಿಯನ್ನ ಸಹ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ. ಹುಣಸೆಕಾಯಿ ಹಾಳಾಗಿದ್ರೆ ಆ ಭಾಗ ತೆಗೆದ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ಮೇಲ್ಭಾಗದಲ್ಲಿರುವ ಧೂಳಿನಂತ ಪದರ ಹೋಗೋವರೆಗೂ ಉಜ್ಜಿ ತೊಳ್ಕೊಂಡ ನಂತರ ಇದನ್ನು ಅಷ್ಟೇ ನೆಲ್ಲಿಕಾಯಿ, ಮಾವಿನ ಶುಂಠಿ, ಮಾಕ್ಲಿ ಬೇರು ಎಲ್ಲದರ ಜೊತೆಗೆ ಬಟ್ಟೆ ಮೇಲೆ ಹಾಕಿ ಆರೋದಿಕ್ಕೆ ಬಿಡಬೇಕು. ನಂತರ ಪಾತ್ರೆಯಲ್ಲಿ 2 ದೊಡ್ಡ ಲೋಟದಷ್ಟು ನೀರ್ ಹಾಕಿ ಅದಕ್ಕೆ 50 ಗ್ರಾಂನಷ್ಟು ಅಥವಾ 2 ಹಿಡಿ ಆಗುವಷ್ಟು ಹರಳುಪ್ಪು ಹಾಕಿ ಕುದಿಸಿ ಉಪ್ಪಿನ ನೀರು ಮಾಡ್ಕೊಳ್ಳೋಣ. ಉಪ್ಪು ಕರಗೋವರೆಗೂ ಸೌಟ್ನಲ್ಲಿ ಚೆನ್ನಾಗಿ ಬೆರೆಸ್ಬೇಕು. ಇದನ್ನ ಮಧ್ಯಮ ಉರಿಯಲ್ಲಿ 10 ರಿಂದ 12 ನಿಮಿಷ ಕುದಿಸ್ಕೊಳ್ಳೋಣ. ಈ ನೀರು ಕುದಿ ಬಂದ ಹಾಗೆ ಪಾತ್ರೆ ಸುತ್ತ ಉಪ್ಪು ಕಟ್ಕೊಳ್ಳುತ್ತೆ. ಉಪ್ಪಿನ ನೀರು ಕುದಿಸ್ಕೊಂಡ ನಂತರ ಇದನ್ನು ಕೂಡ ಸಂಪೂರ್ಣವಾಗಿ ಆರೋದಿಕ್ಕೆ ಬಿಡಬೇಕು. ಸುಮಾರು 2 ರಿಂದ 3 ಗಂಟೆ ಆರೋದಿಕ್ಕೆ ಬಿಟ್ರೆ ಒಳ್ಳೆಯದು. ಇಷ್ಟ ಮಾಡ್ಕೊಂಡ್ರೆ ಒಂದ್ ಹಂತ ಮುಗ್ದ ಹಾಗೆ. ಮುಂದಿನ ಹಂತದಲ್ಲಿ ನಾನಿಲ್ಲಿ 50 ಗ್ರಾಂನಷ್ಟು ಬ್ಯಾಡಗಿ ಮೆಣಸಿನಕಾಯಿ, 25 ಗ್ರಾಂನಷ್ಟು ಗುಂಟೂರು ಮೆಣಸಿನಕಾಯಿನ ತಗೊಂಡಿದ್ದೀನಿ. ಇದನ್ನ ಬಿಸಿಲಲ್ಲಿ ಒಣಗಿಸಿ ಸ್ವಲ್ಪ ಹುರಿದು ಮನೆಯಲ್ಲೇ ಪುಡಿ ಮಾಡ್ಕೋತೀನಿ. ಇದರ ಬದಲಾಗಿ ಅಂಗಡಿಯಲ್ಲಿ ಸಿಗುವ ಖಾರದ ಪುಡಿಯನ್ನು ಬಳಸ್ಕೊಳ್ಬಹುದು. 4 ರಿಂದ 5 ಗಂಟೆ ನಂತರ ನೆಲ್ಲಿಕಾಯಿ, ಹುಣಸೆಕಾಯಿ, ಮಾಕ್ಲಿ ಬೇರು, ಶುಂಠಿ ಎಲ್ಲವೂ ಆರಿದೆ. ಇದರಲ್ಲಿ ಸ್ವಲ್ಪ ಕೂಡ ತೇವಾಂಶ ಇಲ್ಲ. ಒಂದೊಂದಾಗಿ ಇವೆಲ್ಲವನ್ನ ಹೆಚ್ಕೊಳ್ಳೋಣ. ಮೊದಲು ಹುಣಸೆಕಾಯಿ ಹೆಚ್ಕೊಳ್ಳೋಣ. ಬಲಿತ ಹುಣಸೆಕಾಯಿ ಆಗಿರೋದ್ರಿಂದ ಇದರ ನಾರು ಒಳಗಡೆ ಇರುವಂತಹ ಬೀಜ ಕೂಡ ತೆಕ್ಕೋಬೇಕಾಗತ್ತೆ. ಈ ರೀತಿ ನಾರು ತೆಗೆದು ಸಣ್ಣದಾಗಿ ಹೆಚ್ಚಿ ಒಳಗಡೆ ಇರುವ ಬೀಜವನ್ನು ಕೂಡ ತೆಗೆದುಕೊಳ್ಬೇಕು. ಇದೇ ರೀತಿ ಎಲ್ಲ ಹುಣಸೆಕಾಯಿಯ ನಾರು ಮತ್ತೆ ಬೀಜವನ್ನ ತೆಕ್ಕೊಂಡ್ಬಿಡೋಣ. ಹೀಗೆ ಸಣ್ಣದಾಗಿ ಹೆಚ್ಕೊಂಡ ನಂತರ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಳೋಣ. ರುಬ್ಬುವಾಗ ಆರಿಸಿದ ಉಪ್ಪು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ರೀತಿಯಲ್ಲಿ ನುಣ್ಣಗೆ ರಸವಾಗಿ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡ ನಂತರ ಇದನ್ನ ಶೋಧಿಸಿ ರಸ ತೆಕ್ಕೊಂಡ್ಬಿಡೋಣ. ಹೀಗಲ್ದೆ ಈ ರಸವನ್ನ ಬಟ್ಟೆಯಲ್ಲಿ ಹಾಕಿ ಹಿಂಡಿ ಕೂಡ ರಸ ತೆಕ್ಕೋಬಹುದು. ಹೀಗೆ ಹಿಂಡ್ಕೊಂಡ್ ಚರಟದಲ್ಲಿ ಇನ್ನೂ ಹುಳಿ ಅಂಶ ಇರೋದ್ರಿಂದ ಇದರಿಂದ ರಸಂ ಮಾಡ್ಕೋಬಹುದು ಅಥವಾ ಚಟ್ನಿ ಮಾಡುವಾಗ ಹುಳಿಗೆ ಇದನ್ನ ಸ್ವಲ್ಪ ಸೇರಿಸಬಹುದು. ಹೀಗೆ ಶೋಧಿಸಿ ರಸ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಮುಂದಿನ ಹಂತದಲ್ಲಿ ನೆಲ್ಲಿಕಾಯಿ ಹೆಚ್ಕೊಳ್ಳೋಣ. ನಾನು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಳ್ತಾ ಇದ್ದೀನಿ. ಬೀಜ ಕೂಡ ಅದ್ರ ಜೊತೆಗೆ ಇದೆ. ಬೀಜ ಬೇಡ ಅಂದ್ರೆ ಸಂಪೂರ್ಣವಾಗಿ ತೆಗೆದು ಬಿಡಬಹುದು. ಅದೇ ರೀತಿಯಲ್ಲಿ ಮಾಕ್ಲಿ ಬೇರು, ಮಾವಿನ ಶುಂಠಿ ಸಹ ಹೆಚ್ಕೊಳ್ಳೋಣ. ಇದನ್ನು ಅಷ್ಟೇ 1 ಇಂಚಿನಷ್ಟು ಉದ್ದವಾಗಿ ಕೂಡ ಹೆಚ್ಚಿ ಹಾಕೋಬಹುದು ಅಥವಾ ಇಲ್ಲಿ ನಾನು ಹೆಚ್ಕೊಂಡ ಹಾಗೆ ಸಣ್ಣದಾಗಿ ಕೂಡ ಹೆಚ್ಚಿ ಹಾಕೋಬಹುದು. ಎಲ್ಲವನ್ನು ಈ ರೀತಿಯಲ್ಲಿ ಹೆಚ್ಕೊಂಡ ನಂತರ ಇವೆಲ್ಲವನ್ನು ಒಂದು ಅಗಲವಾದ ಪಾತ್ರೆ ಅಥವಾ ಬಾಂಡ್ಲೆಗೆ ಹಾಕೊಳ್ಳೋಣ. ಪಾತ್ರೆ ಅಥವಾ ಬಾಂಡ್ಲೆ ಯಾವುದೇ ಬಳಸೋದಾದ್ರೂ ಅದರಲ್ಲಿ ಸ್ವಲ್ಪ ಕೂಡ ತೇವಾಂಶ ಇರದೆ ಪಾತ್ರೆ ಚೆನ್ನಾಗಿ ಒಣಗಿರ್ಬೇಕು. ಈಗ ಈ ಹೋಳ್ಗಳಿಗೆ 1 ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ.
ಜೊತೆಗೆ ಅರ್ಧ ಚಮಚದಷ್ಟು ಪುಡಿ ಇಂಗು, 25 ಗ್ರಾಂನಷ್ಟು ಹಸಿ ಸಾಸಿವೆ ಪುಡಿ ಕೂಡ ಸೇರಿಸ್ಕೊಳ್ಳೋಣ. ಸುಮಾರು 4 ಚಮಚದಷ್ಟು ಹಸಿ ಸಾಸಿವೆ ಅಂದ್ರೆ ಸಾಸಿವೆನ ಹುರಿಯದೆ ಹಾಗೆ ಪುಡಿ ಮಾಡ್ಕೊಂಡಿರೋದು. ಖಾರದ ಪುಡಿ ಕೂಡ ಮೇಲ್ಗಡೆಯಿಂದ ಹಾಕಿ ನಂತರ ಶೋಧಿಸಿದ ಹುಣಸೆಕಾಯಿ ರಸ ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಇದಕ್ಕೆ ಹುಣಸೆಕಾಯಿ ರಸ ಅಷ್ಟೇ ಸಾಕಾಗೋದಿಲ್ಲ, ಉಪ್ಪಿನಕಾಯಿ ತುಂಬಾ ಒಣ ಅನ್ಸುತ್ತೆ. ಅದಕ್ಕಾಗಿ ಉಳಿದಿರುವ ಉಪ್ಪಿನ ನೀರನ್ನು ಕೂಡ ಸೇರಿಸಿ ಕಲ್ಸ್ಕೊಳ್ಬೇಕಾಗತ್ತೆ. ಪೂರ್ತಿಯಾಗಿ ಉಪ್ಪಿನ ನೀರನ್ನ ಸೇರಿಸಿ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಕಲ್ಸ್ಕೊಂಡ ನಂತರ ಈ ಹದದಲ್ಲಿದೆ. ಉಪ್ಪಿನಕಾಯಿ ಇನ್ನಷ್ಟು ತೆಳ್ಳಗೆ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪಿನ ನೀರನ್ನ ತಯಾರಿಸಿ ಆರಿಸಿ ಇದಕ್ಕೆ ಸೇರಿಸ್ಬೇಕಾಗತ್ತೆ. ಇದು 1-2 ದಿನ ಕಳಿಯೋಷ್ಟ್ರಲ್ಲಿ ನೆಲ್ಲಿಕಾಯಲ್ಲಿರೋ ನೀರಿನಂಶ ಬಿಟ್ಟು ಸ್ವಲ್ಪ ತೆಳ್ಳಗಾಗತ್ತೆ. ಎಲ್ಲವನ್ನೂ ಹೊಂದ್ಕೊಳ್ಳೋ ಹಾಗೆ ಕಲ್ಸ್ಕೊಂಡ ನಂತರ ತೇವಾಂಶ, ನೀರಿನಂಶ, ನೀರಿನ ಪಸೆ ಇಲ್ಲೇ ಇರುವಂತ ಗಾಜಿನ ಬಾಟ್ಲಿಯಲ್ಲಿ ಶೇಖರಿಸಿ ಇಡ್ಬೇಕಾಗತ್ತೆ. ಬಾಟ್ಲಿಯಲ್ಲಿ ತುಂಬಿಸಿದ ನಂತರ ಅಂಚಿಗೆ ಅಂಟಿರುವಂತ ಉಪ್ಪಿನಕಾಯಿ ರಸ ಒರೆಸಿ ಬಿಗಿಯಾಗಿ ಮುಚ್ಚಳ ಮುಚ್ಚಿ ತೇವಾಂಶ ಇಲ್ಲದೆ ಇರುವಂತ ಬೆಚ್ಚಗಿನ ಜಾಗದಲ್ಲಿ ಇದನ್ನ ಇಡ್ಬೇಕಾಗತ್ತೆ. ನಂತರ ಇದನ್ನ 8ರಿಂದ 10 ದಿನದವರೆಗೂ ಪ್ರತಿದಿನ ಒಮ್ಮೆ ಚೆನ್ನಾಗಿ ಬೆರೆಸ್ಬೇಕು. ಪ್ರತಿ ಸಲ ಬೆರೆಸುವಾಗ ಚಮಚ ಅಥವಾ ಸೌಟು ಒಣಗಿರ್ಲಿ, ಕೈ ಕೂಡ ಒಣಗಿರ್ಬೇಕಾಗತ್ತೆ. ಒಟ್ಟಿನಲ್ಲಿ ಯಾವುದೇ ಉಪ್ಪಿನಕಾಯಿ ತಯಾರಿಸುವಾಗ ಎಲ್ಲೂ ಯಾವುದೇ ಹಂತದಲ್ಲಿ ನೀರಿನಂಶ ಉಪ್ಪಿನಕಾಯಿಗೆ ಸೇರಬಾರ್ದು. ಹಾಗೆ ಉಪ್ಪಿನಕಾಯಿನ ತಯಾರಿ ಮಾಡ್ಕೊಳ್ಳೋದ್ರಿಂದ ಬೇಗ ಕೆಡಲ್ಲ ಅಥವಾ ಹಾಳಾಗಲ್ಲ. ಸುಮಾರು 7ರಿಂದ 8 ದಿನ ಕಳೆದ ನಂತರ ನೆಲ್ಲಿಕಾಯಿ ಹೋಳು ಉಪ್ಪು ಖಾರವನ್ನ ಹೀರ್ಕೊಂಡು ಮೆತ್ತಗಾಗಿರುತ್ತೆ. ಅದನ್ನ ರುಚಿ ನೋಡಿ ನಾವು ತಿಳ್ಕೊಬೇಕಾಗತ್ತೆ. ನೆಲ್ಲಿಕಾಯಿ ಇನ್ ಸ್ವಲ್ಪ ಮೆತ್ತಗಾಗ್ಬೇಕು ಅಂತ ಇದ್ರೆ ಇನ್ನೊಂದು 2-3 ದಿನ ಹಾಗೆಯೇ ಬಿಡ್ಬೇಕಾಗತ್ತೆ. ಈ ಉಪ್ಪಿನಕಾಯಿಗೆ ಒಗ್ಗರಣೆ ಬೇಕು ಅಂದ್ರೆ ಸಾದಾ ಒಗ್ಗರಣೆ ಅಂದ್ರೆ ಎಣ್ಣೆ, ಸಾಸಿವೆ, ಇಂಗಿನ ಒಗ್ಗರಣೆ ಹಾಕೋಬಹುದು. ಬೇಡ ಅಂದ್ರೆ ಹಾಗೆಯೇ ಬಳಸಬಹುದು. ಒಂದು ಸಣ್ಣ ಬಟ್ಲಲ್ಲಿ ಸ್ವಲ್ಪ ಉಪ್ಪಿನಕಾಯಿ ತೆಗೆದು ಅದಕ್ಕೆ ಒಗ್ಗರಣೆನ ಹಾಕಿ ಬೆರೆಸ್ಬಿಟ್ಟು ಒಂದು ಚಿಕ್ಕ ಗಾಜಿನ ಬಾಟಲ್ ಅಲ್ಲಿ ಶೇಖರಣೆ ಮಾಡಿ 1 ವಾರಕ್ಕೆ ಆಗುವಷ್ಟು ನಾನು ಪ್ರತ್ಯೇಕವಾಗಿ ಇಟ್ಕೊಳ್ತೀನಿ. ಇದು ಸಾಂಪ್ರದಾಯಿಕವಾಗಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ. ಇಷ್ಟೊತ್ತು ನೋಡ್ಕೊಂಡ್ರಲ್ಲ, ನೀವು ಕೂಡ ಈ ವಿಧಾನದಲ್ಲಿ ಉಪ್ಪಿನಕಾಯಿ ತಯಾರಿಸಿ ರುಚಿ ನೋಡಿ ನಿಮ್ಮ ಅನುಭವ, ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳಿ. ಈ ವಿಡಿಯೋ ಉಪಯುಕ್ತ ಅನ್ಸಿದ್ರೆ ನಿಮ್ಮವರೊಂದಿಗೆ ಹಂಚ್ಕೊಳ್ಳಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.